ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಆಗಸ್ಟ್ ಸೆಪ್ಟೆಂಬರಲ್ಲಿ ಯಾವೆಲ್ಲ ತರಕಾರಿಗಳನ್ನು ಸುಲಭವಾಗಿ ಟೆರೆಸ್ ಮೇಲ್ಗಡೆ ಬೆಳ್ಕೋಬಹುದು ಮತ್ತು ಕೆಲವೊಂದು ತರಕಾರಿಗಳ ಸೀಡ್ಸ್ ಎಲ್ಲ ಹೇಗೆ ನಮಗೆ ಕಾಣಿಸುತ್ತೆ, ಹೇಗೆಲ್ಲ ಬೆಳೆಯುತ್ತೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಎಲ್ಲ ತರಕಾರಿಗಳನ್ನು ನಾವು ಸುಲಭವಾಗಿ ಟೆರೆಸ್ ಮೇಲ್ಗಡೆ ಒಂದು ಮನೆಗೆ ಆಗೋ ಅಷ್ಟು ನಾವು ಆರಾಮಾಗಿ ಬೆಳ್ಕೋಬಹುದು. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೂ ಸಹ ಸಾಕಾಗುತ್ತೆ. ಈ ಎಲ್ಲ ತರಕಾರಿಗಳ ಸೀಡ್ಗಳು ಆಲ್ಮೋಸ್ಟ್ ನಮಗೆ ಮನೆ ಹೊರಗಡೆಯಿಂದ ತರ್ತೀವಲ್ಲ ಆ ತರಕಾರಿಗಳಲ್ಲೇ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಾಟ್ ಮಾಡಬಹುದು. ಆದರೆ ಕೆಲವೊಂದನ್ನು ಮಾತ್ರ ನಾವು ಸೀಡ್ಸ್ನ ಶಾಪ್ಸಲ್ಲೇ ತೊಗೊಳ್ಬೇಕಾಗತ್ತೆ. ಇದೆಲ್ಲದಕ್ಕೂ ನಾವು ಚಪ್ರನ ವ್ಯವಸ್ಥೆ ಮಾಡಿದ್ವಿ ಅಂದರೆ ಆರಾಮಾಗಿ ತುಂಬ ಸುಲಭವಾಗಿ ಬೆಳ್ಕೊಬೋದು. ಈ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ನಿಮಗೆ ಎಲ್ಲದು ಚೆಂದ ಕಾಯಿಗಳನ್ನೆಲ್ಲ ಕೊಡ್ತಾ ಇರುತ್ತೆ ತರಕಾರಿನ. ಇವುಗಳನ್ನ ನಾವು ಸುಲಭವಾಗಿ ಆರ್ಗ್ಯಾನಿಕ್ಕಾಗಿ ಹೆಲ್ದಿಯಾಗಿ ಬೆಳ್ಕೋಬಹುದು. ಈಗ ಬನ್ನಿ, ಈ ಬದನೆಕಾಯಿ ಮತ್ತು ಅದ್ರ ಸೀಡ್ ಎಲ್ಲರಿಗೂ ಸುಮಾರು ಗೊತ್ತಿರುತ್ತೆ, ಆದರೆ ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬದನೆಕಾಯಿ ಮತ್ತು ಅದ್ರ ಸೀಡ್ ಹೇಗಿರುತ್ತೆ ಅಂತಂದರೆ ಈ ರೀತಿಯಾಗಿರುತ್ತೆ. ಬದನೆಕಾಯಿ ಸೀಡು, ಜವಳೆಕಾಯಿ, ಒಂದು ಮನೆಗೆ ಒಂದು 20 ಜವಳೆಕಾಯಿ ಹಾಕ್ಕೊಂಬಿಟ್ವಿ ಗಿಡಗಳನ್ನು ಅಂದರೆ ಅದು ಸಾಕಾಗ್ಬಿಡುತ್ತೆ. ಈ ಜವಳೆಕಾಯಿ ಸೀಡ್ ಈ ರೀತಿ ಇರುತ್ತೆ. ಇದು ಜವಳೆಕಾಯಿ ಸೀಡ್. ನಂತರ ಮೂಲಂಗಿ, ಇದರಲ್ಲಿ ಒಂದೆರಡು ಎಳೆಗಳು ಥರ ಮೂಲಂಗಿಯಲ್ಲಿ ಬಂದ್ಬಿಟ್ಟು ಅದರಲ್ಲಿ ಹೂ ಬಂದು ಆ ಬೀಜಗಳನ್ನ ಹಾಕಿದ್ರೆ ಮಾತ್ರ ಮೂಲಂಗಿ ಬರುತ್ತೆ. ಇದು ಮೂಲಂಗಿ ಸೀಡ್. ಅದೇ ರೀತಿ ಬ್ರೋಕೊಲಿ, ಕಾಲಿಫ್ಲವರ್ ಎಲ್ಲದೂ ಸಹ ಇದರಲ್ಲೇ ಹೂಗಳು ಬಂದು ಸೀಡ್ಸ್ ತಯಾರಾಗುತ್ತೆ. ಆ ಸೀಡ್ಸ್ ಮಾತ್ರ ನಾವು ಹಾಕಿ ಬೆಳೆಯೋದಕ್ಕೆ ಸಾಧ್ಯ. ಜವಳೆಕಾಯಿ, ಹಾಗಲಕಾಯಿ ರೀತಿ ಸೀಡ್ಸು ಇದಿರೋದಿಲ್ಲ. ಇದು ನೋಡಿ ಬ್ರೋಕೊಲಿ ಸೀಡ್. ಈ ತರಕಾರಿಗಳದ್ದೆಲ್ಲ ಆಲ್ಮೋಸ್ಟ್ ಸಾಸಿವೆಗಳ ರೀತಿಯೇ ಇರುತ್ತೆ ಸೀಡ್ಸು. ನಿಮಗೆ ಸಪ್ರೇಟಾಗಿ ಇಟ್ಕೊಂಡ್ರೆ ಯಾವುದು ಬ್ರೋಕೊಲಿ ಯಾವುದು ಕಾಲಿಫ್ಲವರ್ ಸೀಡ್ ಅಂತ ಗೊತ್ತಾಗೋದಿಲ್ಲ. ನೋಡಿ, ಇದು ಕಾಲಿಫ್ಲವರ್ ಸೀಡ್. ಸ್ವಲ್ಪ ಸೈಜಲ್ಲಿ ಕಲರಲ್ಲಿ ವ್ಯತ್ಯಾಸ ಇರ್ಬೋದು ವಿನಃ ನಮಗೆ ತಕ್ಷಣಕ್ಕೆ ಗೊತ್ತೇ ಆಗೋದಿಲ್ಲ ಯಾವುದ್ರದ್ದಿದು ಅಂತ ಹೇಳಿ. ಸುಮಾರು ತರಕಾರಿಗಳು ಸೀಡ್ಸ್ ಎಲ್ಲ ಸಾಸಿವೆ ಥರನೇ ಇರುತ್ತೆ. ನೋಡಿ, ಇದು ಕ್ಯಾಬೇಜ್ ಮತ್ತು ಅದರ ಸೀಡ್. ಹೀರೆಕಾಯಿ ಸೀಡು ಮತ್ತು ಈ ಕೆಲವೊಂದು ತರಕಾರಿ ಸೀಡ್ಗಳನ್ನೆಲ್ಲ ಸುಲಭವಾಗಿ ಗುರ್ತಾಗ್ತೀವಿ. ಅದು ಆದ್ರೂ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸೀಡ್. ನಂತರ ಹಾಗಲಕಾಯಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು 4 ಬಳ್ಳಿಗಳನ್ನ ಹಾಕೊಂಡ್ಬಿಟ್ರೆ ಸಾಕಾಗತ್ತೆ. ಒಂದು 4-5 ಜನ ಇರೋ ಮನೆಗೆ ಸಾಕಾಗತ್ತೆ ಅಷ್ಟು. ಇದು ಹಾಗಲಕಾಯಿ ಸೀಡ್. ಇದ್ರ ನಂತರ ಕ್ಯಾರೆಟ್. ಇದ್ರ ಸೀಡ್ ಆಲ್ಮೋಸ್ಟ್ ಜೀರಿಗೆ ರೀತಿಯೇ ಇರುತ್ತೆ. ಇದ್ರ ಆರಾಮು ಕೂಡ ಅದೇ ರೀತಿ ಇರುತ್ತೆ. ತುಂಬಾ ಜೀರಿಗೆ ಥರನೇ ಇದ್ರ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಇದು ತುಂಬ ಕ್ಲೋಸಪ್ಪಲ್ಲಿರೋದು. ನೋಡಿ, ಜೀರಿಗೆ ಥರ ಕಾಣುತ್ತೆ. ಇದು ಕ್ಯಾರೆಟ್ ಸೀಡ್. ಇದು ಬೀಟ್ರೂಟ್ ಸೀಡ್ ಹೇಗೆ ಕಾಣುತ್ತೆ ಅಂತಂದರೆ ನಿಜವಾಗ್ಲೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇದು ಮತ್ತು ಪಾಲಕ್ ಸೀಡ್ ಕೂಡ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಬೀಟ್ರೂಟ್ ಮತ್ತು ಪಾಲಕ್ ಸೊಪ್ಪಿನ ಸೀಡ್ಸು. ಇದು ಬೀಟ್ರೂಟ್ ಸೀಡ್ಸ್. ಡಬಲ್ ಬೀನ್ಸ್, ಫ್ರೆಂಚ್ ಬೀನ್ಸ್ ಅಂತಲೂ ಕರೀತಾರೆ. ಇದ್ರ ಸೀಡ್ಸ್ ಹೀಗೆ ಇರುತ್ತೆ. ಈ ರೀತಿ ನಾವು ಈ ತರಕಾರಿಗಳನ್ನೆಲ್ಲ ಸುಲಭವಾಗಿ ಒಂದು 12x12 ಇಂಚಿನ ಗ್ರೋ ಬ್ಯಾಗ್ ಆಗಿರಬಹುದು, ಪಾಟ್ಗಳಲ್ಲಿ ಒಂದೊಂದನ್ನೇ, ಈ ಬದನೆಕಾಯಿ ಆಗಿರ್ಬೋದು, ಟೊಮೆಟೊ, ಜವಳೆಕಾಯಿ ಈ ಥರದ್ದನ್ನೆಲ್ಲ ಒಂದೊಂದೇ ಅಥವಾ ಎರಡೆರಡನ್ನೇ ನಾವು ಹಾಕ್ಬಿಟ್ಟು ಬೆಳಿಬೋದು. ಅದು ಬಿಟ್ಟು ಕ್ಲಮ್ಸಿಯಾಗಿ 4-5 ಹಾಕಿದ್ರೆ ಅದ್ರ ಬೆಳವಣಿಗೆನೂ ಕಷ್ಟ ಆಗುತ್ತೆ ಮತ್ತು ಅದು ಈಲ್ಡ್ ಸಹ ಕೊಡೋದ್ರಲ್ಲಿ ಯಶಸ್ವಿ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಆಳವಾಗಿರೋ ಅಂತಹದ್ರಲ್ಲಿ ಕಂಟೈನರ್ಗಳಲ್ಲಿ, ಪಾಟ್ಗಳಲ್ಲಿ ಈ ಬಳ್ಳಿಗಳನ್ನು ಹಾಕಬೇಕು. ಕ್ಯಾರೆಟ್ ಇವೆಲ್ಲ ತುಂಬ ಆಳವಾಗಿ ಹೋಗದೇ ಇದ್ರೂ ಅಟ್ಲೀಸ್ಟ್ 10x10 ಅಥವಾ 12x12 ಇಂಚಿನ ಪಾಟ್ಗಳು, ಗ್ರೋ ಬ್ಯಾಗ್ಗಳನ್ನ ಪ್ರಿಫರ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ಕಾಲಿಫ್ಲವರ್ ಆಗಿರ್ಬೋದು, ಬ್ರೋಕೊಲಿ ಇದೆಲ್ಲ ಒಂದೊಂದನ್ನೇ ಹಾಕಿ. ಈ ಪೇಂಟಿನ ಡಬ್ಬಗಳಿರ್ಬೋದು, ಬಕೆಟ್ಗಳಿರ್ಬೋದು ಅದರಲ್ಲೆಲ್ಲ ನೀವು ಒಂದೊಂದನ್ನೇ ಹಾಕಿ. ಆವಾಗ
ನಿಮಗೆ ಮಾರ್ಕೆಟಲ್ಲಿ ಸಿಗೋಂತಹ ಸೈಜ್ಗಳಲ್ಲೇ ನಿಮಗೆ ಈ ತರಕಾರಿಗಳು ಸಿಗ್ತವೆ. ಮೂಲಂಗಿ ಈ ಥರದ್ದೆಲ್ಲ ಟಬ್ಗಳಲ್ಲಾಗಿರ್ಬೋದು, ಗ್ರೋ ಬ್ಯಾಗ್ಗಳಲ್ಲಾಗ್ಬೋದು, ಒಂದು 8ರಿಂದ 10 ಹಾಕ್ಬೋದು ನೀವು. ಬೀಟ್ರೂಟ್ ಸಹ ಜಾಸ್ತಿ ಏನು ಆಳವಾಗಿರಬೇಕು ಅಂತ ಏನಿಲ್ಲ, 10x10 ಇದ್ರೂ ಸಾಕಾಗತ್ತೆ. ಸೊ ಈ ರೀತಿ ತರಕಾರಿಗಳನ್ನು ಬೆಳೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.